ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶೂ ಭಾಗ್ಯ ಇಲ್ವಾ? ಶೂ ಬದಲಾಗಿ ಚಪ್ಪಲಿಯನ್ನ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ. ಸರ್ಕಾರಿ ಶಾಲಾ ಮಕ್ಕಳಿಗಿಲ್ವಾ ಶೂ ಧರಿಸುವಂತ ಒಂದು ಭಾಗ್ಯ? ಶೂ ಬದಲಿಗೆ ಚಪ್ಪಲಿಯನ್ನ ಕೊಡುವುದಕ್ಕೆ ಮುಂದಾಗ್ತಾ ಇದೆ ಈಗ ಸರ್ಕಾರ. ಇನ್ನು ಮುಂದೆ ಶಾಲಾ ಮಕ್ಕಳಿಗೆ ಚಪ್ಪಲಿಯ ಭಾಗ್ಯವನ್ನ ಕೊಡ್ತಾರಾ? ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಾಲಾ ಮಕ್ಕಳಿಗೆ ಚಪ್ಪಲಿಯನ್ನ ಕೊಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಪ್ಪಲಿಯನ್ನ ಕೊಡುವುದಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷ ಸರ್ಕಾರದಲ್ಲೂ ನಿಯಮ ಇದೆ, ಮಕ್ಕಳಿಗೆ ಒಂದು ಜೊತೆಯ ಶೂ ಕೊಡಬೇಕು, ಎರಡು ಜೊತೆಯ ಸಾಕ್ಸ್ ಕೊಡುವಂತ ಒಂದು ನಿಯಮ ಮಕ್ಕಳಿಗೆ ಕೊಡಲೇಬೇಕು ಶಾಲಾ ಮಕ್ಕಳಿಗೆ. ಆದರೆ ಈ ಬಾರಿ ಮಾತ್ರ ಕೊಂಚ ವಿಭಿನ್ನ ಅನ್ನುವಂತೆ ರಾಜ್ಯ ಸರ್ಕಾರ ಒಂದು ಚಿಂತನೆಯಲ್ಲಿದೆ. ಅಂದ್ರೆ ಶೂ ಸಾಕ್ಸ್ ಕೊಡೋದಿಲ್ಲ, ಚಪ್ಪಲಿ ಕೊಡ್ತೀವಿ, ಸ್ಯಾಂಡಲ್ಸ್ಗಳನ್ನ ಕೊಡ್ತೀವಿ ಅಂತ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗ ಹಿಂಗ್ ಕೊಡಬೇಕು ಅನ್ನೋದಾಗಿ ರಾಜ್ಯದ ಶಿಕ್ಷಣ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ನೋಡಿ, ಶಿಕ್ಷಣ ಇಲಾಖೆ ಇತ್ತೀಚೆಗಂತೂ ಬಹಳ ಸುದ್ದಿಯಲ್ಲಿದೆ. ಯಾವ ಕಾರಣಕ್ಕೆ? ಪರೀಕ್ಷಾ ಪತ್ರ, ಈಗ ಏನೇನು ಕ್ವಶನ್ ಪೇಪರ್ಸ್ ಇದೆಯಲ್ಲ, ಇವೆಲ್ಲ ಲೀಕ್ ಆಗ್ತಿತ್ತು. ಶಿಕ್ಷಣ ಸಚಿವರಿಗೆ ಸಾಲು ಸಾಲು ಪ್ರಶ್ನೆಗಳಲ್ಲೇ ಮುಳುಗೋಗಿದ್ರು. ಇತ್ತೀಚೆಗಷ್ಟೇ ದಾಖಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲ ಇತ್ತು. ನಂತರದಲ್ಲಿ ಪ್ರಶ್ನೆ ಪತ್ರಿಕೆಗಳು, ಈ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ಗಳು 30 ರೂಪಾಯಿಗೆ 50 ರೂಪಾಯಿಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸೇಲ್ ಆಗ್ತಿತ್ತು. ಅದರ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನು? ಶೂ ಕೊಡೋದನ್ನ ಬಿಟ್ಟು ಚಪ್ಪಲಿ ಕೊಡ್ತೀವಿ ಮಕ್ಕಳಿಗೆ ಅನ್ನೋದಾಗಿ. ಸರ್ಕಾರದ ನಿಯಮ ಅದು, ಮಕ್ಕಳಿಗೆ ಕೊಡಲೇಬೇಕು ಸರ್ಕಾರಿ ಶಾಲೆಯ ಮಕ್ಕಳು. ಆದರೆ ಹಲವು ಗೊಂದಲಗಳಿಗೆ ಈಗ ಕಾರಣ ಆಗ್ತಿದೆ. ಬಟ್ ಅದಕ್ಕೊಂದಿಷ್ಟು ಸಮಜಾಯಿಷಿ ಕೊಟ್ಟಿದ್ದಾರೆ. ಯಾಕೆ ಶೂಗಳನ್ನ ಬಿಟ್ಟು ಇನ್ನು ಮುಂದೆ ನಾವು ಚಪ್ಪಲಿಯನ್ನ ಕೊಡ್ತೀವಿ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀಡ್ತೀವಿ ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ. ಬಟ್ ಹಲವು ಜಿಲ್ಲೆಗಳಲ್ಲಂತೂ ಈಗ ಶಾಲಾ ಮಕ್ಕಳಿಗೆ ನಾವು ಚಪ್ಪಲಿಯನ್ನೇ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಸಿದ್ಧತೆ ಮಾಡ್ಕೊಂತಿದೆ. ಪ್ರಮುಖ ಕಾರಣಗಳನ್ನ ಕೂಡ ಇಟ್ಟಿದ್ದಾರೆ ಮುಂದೆ. ಅಪ್ಡೇಟ್ಸ್ ಇದೆ ನೋಡಿ, ಗಮನಿಸ್ತಾ ಹೋಗೋಣ. ನೋಡಿ, ಹವಾಮಾನಕ್ಕೆ ಅನುಗುಣವಾಗಿ ಚಪ್ಪಲಿ ಕೊಡುವುದಕ್ಕೆ ಸಿದ್ಧತೆ ಮಾಡ್ಕೊಂತಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ಜಿಲ್ಲಾ ಉಪನಿರ್ದೇಶಕರಿಗೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಮಂಗಳೂರು, ಕಾರವಾರ, ಶಿರಸಿ ಹಾಗೂ ಶಿವಮೊಗ್ಗದ ಭಾಗಗಳೇನಿದೆಯಲ್ಲ, ಉಡುಪಿ ಜಿಲ್ಲಾ ಉಪನಿರ್ದೇಶಕರಿಗೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಶಾಲಾವಾರು ಗಂಡು ಹೆಣ್ಣು ಮಕ್ಕಳ ಚಪ್ಪಲಿ ಅಳತೆಗೆ ಈಗ ಸೂಚನೆ ಕೊಟ್ಟಿದ್ದಾರೆ. ಮಕ್ಕಳ ಸೈಜಿಗೆ ಅನುಗುಣವಾಗಿ ಕೊಡಬೇಕು. ನೋಡಿ, ಸರ್ಕಾರ ಕೊಡ್ತಿರುವಂತ ಸಮಜಾಯಿಷಿ ಏನು ಗೊತ್ತಾ? ಶೂವಿನ ಬದಲಾಗಿ ಚಪ್ಪಲಿಯತ್ತ ಮೊರೆ ಹೋಗ್ತಿರೋದು ಕಾರಣ ಹವಾಮಾನಕ್ಕೆ ಅನುಗುಣವಾಗಿ ನಾವು ಈ ಚಪ್ಪಲಿ ಕೊಡೋದಕ್ಕೆ ರೆಡಿ ಆಗ್ತಿದ್ದೀವಿ ಅಂತ. ಪ್ರಮುಖವಾಗಿ ಇನ್ನೇನು ಬೇಸಿಗೆ ಶುರುವಾದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ, ಬೆವರು ಬರುತ್ತೆ, ಫಂಗಲ್ ಇನ್ಫೆಕ್ಷನ್ಸ್ಗಳಾಗುತ್ತೆ, ಹವಾಮಾನ ವೈಫಲ್ಯದಿಂದಾಗಿ ಮಕ್ಕಳ ಆರೋಗ್ಯದ ಮೇಲೆ ಇದು ಸಮಸ್ಯೆ ಬರುತ್ತೆ. ಇನ್ನು ಮಳೆಗಾಲದ ಸಂದರ್ಭದಲ್ಲಿ ಕೆಲ ಭಾಗದಲ್ಲಿ ಶೂ ಕೊಟ್ಟರೆ ಅದು ಒದ್ದೆ ಇರುತ್ತೆ, ಸ್ಮೆಲ್ ಬರುತ್ತೆ ಅನ್ನೋದು ಸರ್ಕಾರದ ಕೆಲ ಸಮಜಾಯಿಷಿಗಳಿದು. ಬಟ್ ಸದ್ಯದ ಮಟ್ಟಿಗೆ ಪ್ರಮುಖವಾಗಿ ದಕ್ಷಿಣ ಕನ್ನಡ, ಈ ಮಂಗಳೂರು, ಕಾರವಾರ, ಶಿರಸಿ, ಶಿವಮೊಗ್ಗ, ಉಡುಪಿ ಜಿಲ್ಲೆಯಾದ್ಯಂತ ಈಗ ಡೈರೆಕ್ಷನ್ ಕೊಟ್ಟಿರೋದು ಅಲ್ಲಿನ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಯಾರಿರ್ತಾರಲ್ಲ, ಇವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಎಷ್ಟು ಗಂಡು ಮಕ್ಕಳಿದ್ದಾರೆ, ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ, ಅವರ ಚಪ್ಪಲಿಯ ಅಳತೆಗಳು ಏನಿದೆ, ಆ ಸೈಜನ್ನ ಎಲ್ಲವನ್ನ ನೀವು ಡಾಟಾಗಳನ್ನ ರೆಡಿ ಮಾಡಿಕೊಳ್ಳಿ, ಅದಕ್ಕೆ ತಕ್ಕಂತೆ ನಾವು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ. ಬಟ್ ಇದು ಒಂದು ಲೆಕ್ಕದಲ್ಲಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಆದ್ರೆ ಓಕೆ. ಬಟ್ ಯಾಕೆ ಎಲ್ಲಾದ್ರೂ ಅದರಲ್ಲೇನಾದ್ರೂ ಹಣ ಉಳಿಸುವಂತ ಪ್ಲಾನ್ ಅಲ್ಲಿದ್ದಾರಾ, ಇಂಥದ್ದೊಂದು ಯೋಜನೆಯನ್ನ ಹಾಕೊಂಡಿದ್ದಾರಾ ಅನ್ನೋ ಚರ್ಚೆ ಇದೆ. ಯಾಕೆ ಪ್ರಶ್ನೆ ಅಂತಂದ್ರೆ, ಈ ಹಿಂದೆ 2015ರಲ್ಲೂ ಕೂಡ ಇಂಥದ್ದೇ ವಿಚಾರಗಳು ಮುನ್ನೆಲೆಗೆ ಬಂದಿತ್ತು. ಮಕ್ಕಳಿಗೆ ಶೂ ಬೇಡ, ಚಪ್ಪಲಿ ಕೊಡ್ತೀವಿ ಅಂತ. ನಂತರ ಇದನ್ನ ಜಾರಿ ಮಾಡೋದಕ್ಕೆ ಸರ್ಕಾರಗಳಿಗೆ ಆಗಿಲ್ಲ. ಯಾಕಂದ್ರೆ ಕೆಲ ಆಡಳಿತಾತ್ಮಕ ಮತ್ತು ಟೆಕ್ನಿಕಲ್ ಸಮಸ್ಯೆಗಳು ಮುಂದಾಗಿತ್ತು. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಕೆಲವೆಡೆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಈ ಶೂ ಸಾಕ್ಸ್ ಧರಿಸುವುದಕ್ಕೆ ಅಸಾಧ್ಯ. ಹೀಗಾಗಿ ನಾವು ಚಪ್ಪಲಿಯನ್ನು ಕೊಡ್ತಿದೀವಿ ಅಂತ ವಾದ. ಶೂ ಬದಲು ಚಪ್ಪಲಿಯನ್ನು ನೀಡುವುದಕ್ಕೆ ಇಲಾಖೆ ಮುಂದಾಗಿದೆ. 2015ರಲ್ಲಿ ಶೂ ಬದಲು ಚಪ್ಪಲಿ ನೀಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಚಿಂತನೆ ಮಾಡಿ ನಂತರ ಈ ಪ್ಲಾನ್ ಅನ್ನ ಕೈ ಬಿಡಲಾಗಿತ್ತು ಸರ್ಕಾರದಿಂದ. ಈ ಮೂಲಕವಾಗಿ ಈಗ ಮತ್ತೆ ಈ ವಿಚಾರಗಳು ಮುನ್ನೆಲೆಯಲ್ಲಿದೆ. ನೋಡಿ, ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಕೆಲ ನಿರ್ಧಾರಗಳು ಒಳ್ಳೆಯದು, ತಗೊಳ್ಳಿ. ಅಂದ್ರೆ ಕಾರಣ ಅಂತಂದ್ರೆ ಈ ಬೆವರು ನಿಲ್ಲುತ್ತೆ, ಶೆಕೆಗಾಲದಲ್ಲಿ ವಿಪರೀತ ಶೆಕೆ ಇರುತ್ತೆ. ಮಂಗಳೂರು ಇರ್ಬೋದು, ಉತ್ತರ ಕನ್ನಡ ಭಾಗದಲ್ಲಿ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಬೀದರ್ ಜಿಲ್ಲೆಲೆಲ್ಲ ನಮ್ಗೆ ಗೊತ್ತು ಯಾವ ರೀತಿಯಾದಂಥ ವಿಪರೀತವಾದಂಥ ಶೆಕೆ ಇರುತ್ತೆ, ಬಿಸಿಲಿರುತ್ತೆ. ಶೂ ಇದ್ರೆ ಮಕ್ಕಳಿಗೆ ಅಲ್ಲಿ ಬೆವರು ಬರುತ್ತೆ, ಫಂಗಲ್ ಇನ್ಫೆಕ್ಷನ್. ಮಳೆಗಾಲದಲ್ಲೂ ಕೂಡ ಮಕ್ಕಳಿಗೆ ಹಾಕೊಳ್ಳೋದಕ್ಕಾಗಲ್ಲ, ಅಲ್ಲೂ ಕೂಡ ಸಮಸ್ಯೆ ಆಗುತ್ತಂತ. ಹಾಗಾದ್ರೆ ಕೊಡ್ಲಿ ಅಲ್ಲ. ಬಟ್ ಸರ್ಕಾರ ಒಂದು ಗಮನಿಸಬೇಕು, ಇದರಲ್ಲೆಲ್ಲಾದ್ರೂ ದುಡ್ಡು ಹೊಡೆಯೋದಕ್ಕೆ ಪ್ಲಾನ್ ಮಾಡ್ಕೊಂತಿದ್ದಾರಾ?
ಟೆಕ್ನಿಕಲ್ ಇರ್ಬೋದು, ಬೇರೆ ಬೇರೆ ಕಾರಣಗಳನ್ನ ಮುಂದಿಡ್ಕೊಳ್ಬೇಕಾಗತ್ತೆ. ಬಟ್ ಹಲವು ಗೊಂದಲಕ್ಕೆ ಕಾರಣ ಆಗ್ತಿದೆ. ಕೊಡ್ಲಿ, ಚಪ್ಪಲಿನೂ ಕೊಡ್ಲಿ, ಶೂನು ಕೊಡ್ಲಿ, ಯಾಕೆ ಸರ್ಕಾರಕ್ಕೆ ಆಗೋದಿಲ್ವಾ? ಸರ್ಕಾರಕ್ಕೆ ಈಗಾಗಲೇ ಕೊಡುವಂಥ ವಿಚಾರಗಳಲ್ಲೇ ಸರ್ಕಾರಿ ಶಾಲೆಗಳನ್ನ ಬೇಗ ಹಾಕೋ ಕೆಲಸ ಆಗ್ತಿದೆ. ಮಕ್ಕಳು ಕಡಿಮೆ ಆಗ್ತಿದ್ದಾರೆ. ಗಡಿಭಾಗದ ಮಕ್ಕಳಿಗೆ ಭಾಷೆ ವಿಚಾರವಾಗಿ ಗೊಂದಲಗಳಿದೆ. ಕ್ವಶನ್ ಪೇಪರ್ಸ್ಗಳು ಲೀಕ್ ಆಗ್ತಿದೆ. ಈ ನಡುವೆ ಈಗ ಶೂ ಕೊಡೋದಿಲ್ಲ ಅಥವಾ ಸರ್ಕಾರ ಕೊಡ್ತಿರುವಂಥ ಕೆಲ ಕಾರಣಗಳು ಸಾರ್ವಜನಿಕ ವಲಯ ಇರಬಹುದು ಸರ್ಕಾರವನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ.